Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. The Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, if anyone is in Christ, ಯಾರಾದರೂ ಕ್ರಿಸ್ತನಲ್ಲಿರುವುದಾದರೆ the new creation has come. ಅವನು ನೂತನ ಸೃಷ್ಟಿಯಾಗಿದ್ದಾನೆ. Hallelujah. The old has gone and the new has come. ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. Hallelujah. Where do you read the scripture? ಈ ಒಂದು ವಾಕ್ಯವನ್ನು ನೀವು ಎಲ್ಲಿ ಓದುತ್ತೀರಿ? 2 Corinthians chapter 5 verse number 17. ಎರಡನೇ ಕೊರಿಂಥ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ. Now it says, if you are in Christ, ಹೀಗಿರಲಾಗಿ ಯಾವರಾದರೂ ಕ್ರಿಸ್ತನಲ್ಲಿದ್ದರೆ the new creation has come. ಅವನು ನೂತನ ಸೃಷ್ಟಿಯಾಗಿದ್ದಾನೆ. The old has gone and the new is here. ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. Hallelujah. You need to be in Christ. ನೀವು ಕ್ರಿಸ್ತನಲ್ಲಿ ದೃಢವಾಗಿ ನಿಲ್ಲಬೇಕಾಗಿದೆ. You need to abide in Christ. ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕಾಗಿದೆ. When Christ abides in you, ಯಾವಾಗ ಕ್ರಿಸ್ತನು ನಿಮ್ಮಲ್ಲಿ ನೆಲೆಗೊಳ್ಳುತ್ತಾನೋ then you will be a blessed one. ಆವಾಗ ನೀವು ಆಶೀರ್ವಸಲ್ಪಟ್ಟಂತ ವ್ಯಕ್ತಿಯಾಗಿರುತ್ತೀರಿ. Hallelujah. Hallelujah. You read about Aaron's staff. ನೀವು ಆರೋನನ ಕೋಲಿನ ಬಗ್ಗೆ ನೀವು ಓದುತ್ತೀರಿ. See, it says, the scripture says, when Aaron's dead staff was kept in the presence of God, ನೀವು ದೇವರ ವಾಕ್ಯದಲ್ಲಿ ಓದುವಾಗ ಆರೋನನ ಸತ್ತಂತ ಕೋಲು ಅಂದ್ರೆ ಸಾಮಾನ್ಯವಾದ ಕೋಲನ್ನ ತೆಗೆದುಕೊಂಡು ದೇವರ ಪ್ರಸನ್ನತೆಯಲ್ಲಿ ಇಟ್ಟಾಗ the staff, the Aaron staff had a change of level in 5 stages. ಆರೋನನ ಕೋಲು 5 ಮಟ್ಟದಲ್ಲಿ ಅದು ಬದಲಾವಣೆ ಆಯ್ತು, ಮಾರ್ಪಾಟು ಉಂಟಾಯ್ತು. You can read in Numbers chapter 17 verse number 8. ನೀವು ಅದನ್ನ ಅರಣ್ಯಕಾಂಡ 17ನೇ ಅಧ್ಯಾಯ 8ನೇ ವಚನದಲ್ಲಿ ನೀವು ಓದಬಹುದು. It was a normal ordinary staff which received life. ಅದು ಒಂದು ಸಾಮಾನ್ಯವಾದ ಕೋಲಾಗಿತ್ತು, ಮರದಿಂದ ಬೇರ್ಪಟ್ಟಂತ ಸಾಮಾನ್ಯವಾದ ಕೋಲಾಗಿತ್ತು. It changed its stage from death to life. ಅದು ಸತ್ತಂತ ಪರಿಸ್ಥಿತಿಯಿಂದ ಜೀವವನ್ನು ಹೊಂದಿತು. This was the first stage. ಅದು ಮೊದಲನೇ ಸ್ಥಾನವಾಗಿತ್ತು. The second stage, ಎರಡನೇ ಒಂದು ಮಟ್ಟವನ್ನ ನೋಡುವಾಗ it says life to it sprouted. ಅದು ಒಂದು ಸತ್ತಂತ ಕೋಲಾಗಿತ್ತು. ಸತ್ತಂತ ಕೋಲು ಜೀವವನ್ನು ಹೊಂದಿತ್ತು. ಜೀವ ಹೊಂದಿದ ಕೋಲು ಅದು ಮೊಳಕೆ ಹೊಡುವುದಕ್ಕೆ ಪ್ರಾರಂಭವಾಯಿತು. The third stage, ಮೂರನೇ ಮಟ್ಟವನ್ನು ನೋಡುವಾಗ the Bible says, then the staff budded. ಮೊಳಕೆ ಹೊಡೆದಂತ ಕೋಲು ಚಿಗುರುವುದಕ್ಕೆ ಪ್ರಾರಂಭವಾಯಿತು. The fourth stage, ನಾಲ್ಕನೇ ಮಟ್ಟವನ್ನು ನೋಡುವಾಗ blossomed with flowers. ಅದು ಮೊಳಕೆ ಹೊಡೆದಂತ ಆ ಕೋಲು ಚಿಗುರುವುದಕ್ಕೆ ಪ್ರಾರಂಭವಾಯಿತು. ಚಿಗುರಿದ ಕೋಲು ಅದು ಆ ಹೂ ಬಿಡುವುದಕ್ಕೆ ಪ್ರಾರಂಭವಾಯಿತು ಎಂದು ನಾವು ನೋಡ್ತಾ The ಇದ್ದೇವೆ. fifth stage, ಐದನೇ ಒಂದು ಮಟ್ಟವನ್ನು ನೋಡುವಾಗ the Bible says it produced almonds. ಆ ಹೂವು ಬಿಟ್ಟಂತ ಆ ಕೋಲು ಆ ಒಂದು ಹಣ್ಣನ್ನ ಅಂದ್ರೆ ಬಾದಾಮಿ ಹಣ್ಣನ್ನ ಬಿಡುವುದಕ್ಕೆ ಪ್ರಾರಂಭವಾಯಿತು. Hallelujah. This is a change of level. ಇದು ಒಂದು ಮಟ್ಟದ ಬದಲಾವಣೆ, ಸ್ಥಿತಿಯ There ಬದಲಾವಣೆ. was a change in the anointing of Aaron's staff. ಆರೋನನ ಆ ಒಂದು ಕೋಲಿನ ಒಂದು ಅಭಿಷೇಕದ ಮಟ್ಟ ಬದಲಾವಣೆಯನ್ನು ನಾವು ನೋಡ್ತಾ The ಇದ್ದೇವೆ. power of Aaron's staff was changed up to 5 levels. ಆರೋನನ ಆ ಒಂದು ಕೋಲಿನ ಮೇಲೆ ಒಂದು ಶಕ್ತಿಯ ಬದಲಾವಣೆ 5 ಮಟ್ಟದಲ್ಲಿ ನಡೆಯುತ್ತೆ ಎಂದು ನಾವು ನೋಡ್ತಾ ಇದ್ದೇವೆ. Then what is the secret of this change that came on Aaron's staff? ಹಾಗಾದ್ರೆ ಆ ಕೋಲಿನ ಮೇಲೆ ಬಂದಂತ ಒಂದು ಮಟ್ಟದ ಬದಲಾವಣೆ ಇದಕ್ಕೆ ಕಾರಣ ಏನಾಗಿದೆ? Aaron's staff was kept in the presence of God. ಆರೋನನ ಕೋಲನ್ನ ಎಲ್ಲಿ ಇಡಲ್ಪಟ್ಟಿದೆ ಎಂದು ನೋಡುವಾಗ ಅದು ದೇವರ ಪ್ರಸನ್ನತೆ ಮಧ್ಯದಲ್ಲಿ ಇಡಲ್ಪಟ್ಟಿತು. Hallelujah. The third principle, ಮೂರನೆಯ ತತ್ವ ಯಾವುದೆಂದು to ನೋಡುವಾಗ change your level, ನಿಮ್ಮ ಒಂದು ಮಟ್ಟವನ್ನ ಬದಲಾವಣೆ ಮಾಡುವುದಕ್ಕೆ ಇರುವಂತಹ ಮೂರನೇ ತತ್ವ spend time in the presence of God. ದೇವರ ಪ್ರಸನ್ನತೆ ಮಧ್ಯದಲ್ಲಿ ನೀವು ಸಮಯವನ್ನ ಕಳೆಯುವವರಾಗಿರ್ರಿ. Spend time in praying. ನೀವು ಪ್ರಾರ್ಥನೆಯಲ್ಲಿ ನಿಮ್ಮ ಸಮಯವನ್ನ ಕಳೆಯುವವರಾಗಿರ್ರಿ. You must pray for a change of level. ನಿಮ್ಮ ಒಂದು ಮಟ್ಟದ ಬದಲಾವಣೆಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕಾಗಿದೆ. Invest your time in the presence of God. ದೇವರ ಪ್ರಸನ್ನತೆಯಲ್ಲಿ ನಿಮ್ಮ ಕಾಲಗಳನ್ನ ನೀವು ವ್ಯಯ ಮಾಡ್ರಿ. God is ready to change your level if you can pray. ನೀವು ಪ್ರಾರ್ಥನೆ ಮಾಡುವುದಾದ್ರೆ ದೇವರು ನಿಮ್ಮ ಮಟ್ಟವನ್ನ ಒಂದು ಸ್ಥಿತಿಯನ್ನ ಬದಲಾವಣೆ ಮಾಡಲು ಆತನಿಗೆ ಮನಸ್ಸುಂಟು, ಶಕ್ತನಾಗಿದ್ದಾನೆ. If you don't pray, ಪ್ರಾರ್ಥನೆ ಮಾಡದೆ ಹೋದರೆ, if you don't wish to change your level, ನಿಮ್ಮನ್ನ ನೀವು ಬದಲಾವಣೆ ಮಾಡುವುದಕ್ಕೋಸ್ಕರವಾಗಿ ನೀವು ಮನಸ್ಸು ಮಾಡದೆ ಹೋದರೆ, if you don't
don't wish to be healed, ನೀವು ಸ್ವಸ್ಥಗೊಳ್ಳುವುದಕ್ಕೆ ನಿಮಗೆ ಮನಸ್ಸಿಲ್ಲದೆ ಹೋದರೆ God cannot help you. ದೇವರು ನಿಮಗೆ ಯಾವುದೇ ಸಹಾಯವನ್ನು ಮಾಡಲು ಸಾಧ್ಯವಿಲ್ಲ. I can give you a real example. ನಾನೊಂದು ನಡೆದಂತ ಘಟನೆಯ ಒಂದು ಉದಾಹರಣೆ ನಿಮಗೆ ಕೊಡುತ್ತೇನೆ. I was reading one of the books, spiritual books. ನಾನೊಂದು ಒಂದು ಆತ್ಮಿಕ ಪುಸ್ತಕವನ್ನು ನಾನು ಓದುತ್ತಾ I ಇದ್ದೆ. was reading about a man of God. ಒಬ್ಬ ದೇವ ಸೇವಕರ ವಿಚಾರವಾಗಿ ನಾನು ಓದುತ್ತಾ It ಇದ್ದೆ. was a real testimony. ಅದೊಂದು ಅವರ ಜೀವಿತದಲ್ಲಿ ನಡೆದಂತ ಒಂದು ಅವರ ಕಥೆ ಆಗಿದ್ರೆ ನಡೆದಂತ ಘಟನೆ ಆಗಿದೆ. Now, this man of God, he was in a crusade. ಈ ದೇವ ಸೇವಕರು ಒಂದು ದೊಡ್ಡ ಒಂದು ಮೀಟಿಂಗ್ ಅಲ್ಲಿ ಕೂಟದಲ್ಲಿ ಅವರು ಇದ್ದರು. There, Holy Spirit inspired him to give an altar call for all the blind people that day. ಅವರು ಆ ಒಂದು ಕೂಟವನ್ನು ನಡೆಸುತ್ತಿರುವ ಸಂದರ್ಭದಲ್ಲಿ ತಕ್ಷಣ ಪರಿಶುದ್ಧ ಆತ್ಮನವರ ಹೃದಯದಲ್ಲಿ ಒಂದು ಕರೆಯನ್ನು ಕೊಡುತ್ತಿದ್ದಾರೆ. ಏನೆಂದು ನೋಡುವಾಗ, ಈ ಒಂದು ಸಭಾಂಗಣದಲ್ಲಿ ಕುಳಿತಿರುವಂತಹ ವಿಶ್ವಾಸಿಗಳ ಮಧ್ಯದಲ್ಲಿ ಇರುವಂತ ಆ ಒಂದು ಕುರುಡ ವ್ಯಕ್ತಿಗಳನ್ನ ಸಂಪೂರ್ಣವಾಗಿ ಕಣ್ಣು ಕಾಣದಿರುವ ವ್ಯಕ್ತಿಗಳಿಗೆ ಮುಂದೆ ಬರುವುದಕ್ಕೆ ಹೇಳು ಅನ್ನೋದನ್ನ ಪರಿಶುದ್ಧಾತ್ಮನ ಹೇಳುತ್ತಾನೆ. In that crusade, ಆ ಒಂದು ಕೂಟದಲ್ಲಿ there were 25 blind men. 25 ಜನ ಕಣ್ಣು ಕಾಣದಂತ ಕುರುಡರಾದ ವ್ಯಕ್ತಿಗಳಿದ್ದರು. Now, when this man of God prayed for all these 25 people, ಈ ದೇವರ ಸೇವಕರು 25 ಜನರಿಗೂ ಆ ಒಂದು ಕಣ್ಣು ಕಾಣದಿರುವ ಕುರುಡ ಮನುಷ್ಯರಿಗೆ ಪ್ರಾರ್ಥನೆ ಮಾಡಿದಾಗ all the 24 received their sight except one. 24 ಜನ ಕುರುಡರು ಕೂಡ ತಮ್ಮ ದೃಷ್ಟಿಯನ್ನ ಕಂಡುಕೊಂಡರು. ಆದರೆ ಒಬ್ಬನೇ ಒಬ್ಬ ದೃಷ್ಟಿಯನ್ನ ಕಂಡುಕೊಳ್ಳಲಿಲ್ಲ. Now, this man of God was so troubled. ಈ ದೇವ ಸೇವಕರು ಅವರಿಗೆ ಬಹಳ ಚಿಂತೆಯಾಯಿತು. ನಾನು ಎಲ್ಲರಿಗೂ ಪ್ರಾರ್ಥನೆ ಮಾಡಿದ್ದೇನೆ, ಆದರೆ ಈ ಒಬ್ಬ ವ್ಯಕ್ತಿ ಯಾಕೆ ತನ್ನ ದೃಷ್ಟಿಯನ್ನ ಕಂಡುಕೊಳ್ಳಲಿಲ್ಲ? God, Holy Spirit, it was you who told me to call all the blind people. ನಂತರ ಅವರು ಪರಿಶುದ್ಧ ಆತ್ಮನ ಜೊತೆ ಮಾತನಾಡುವುದಕ್ಕೆ ಪ್ರಾರಂಭಿಸಿದ. ಪರಿಶುದ್ಧ ಆತ್ಮನೇ, ನೀನು ಹೇಳಿದೆ ಎಂದು ನಾನು ಎಲ್ಲ ಒಂದು ಕುರುಡರಿಗೆ ನಾನು ಮುಂದೆ ಬರುವುದಕ್ಕೆ ಹೇಳಿದೆ. How come you could heal all the 24 and not just one? ಹಾಗಾದರೆ ಆ 25 ಜನರಲ್ಲಿ 24 ಜನ ಮಾತ್ರವೇ ಸ್ವಸ್ಥರಾದರು, ಒಬ್ಬ ಯಾಕೆ ಸ್ವಸ್ಥರಾಗಲಿಲ್ಲ ಅನ್ನುವ ಪ್ರಶ್ನೆಯನ್ನು The ಕೇಳಿದರು. Holy Spirit told the man of God, ಆಗ ಪರಿಶುದ್ಧ ಆತ್ಮನು ಆ ಒಂದು ಸೇವಕರಿಗೆ ಈ ರೀತಿಯಲ್ಲಿ ಹೇಳಿದನು, why don't you go up to this 25th man who was not here and ask him what was the reason? 25ನೇ ವ್ಯಕ್ತಿ ಯಾರಿದ್ದಾನೆ ಅವನ ಬಳಿಗೆ ನೀನು ಹೋಗು, ಅವನ ಬಳಿ ಕಾರಣವನ್ನ ಕೇಳು, ಯಾಕೆ ನೀನು ಸ್ವಸ್ಥವಾಗಲಿ ಎನ್ನುವ ಪ್ರಶ್ನೆಯನ್ನ ಕೇಳು. Now this man of God went to this man who was not healed. ದೈವ ಸೇವಕರು ಹೋಗಿ ಆ ಒಂದು ಸ್ವಸ್ಥವಾಗದೇ ಇರುವಂತಹ 25ನೇ ವ್ಯಕ್ತಿಯನ್ನು ಹೋಗಿ ಕೇಳಿದಂತ ಸಂದರ್ಭದಲ್ಲಿ Blind man says, ಆ ಒಂದು ಕುರುಡನ ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, I don't want to receive the sight. ನನಗೆ ದೃಷ್ಟಿಯನ್ನ ಕಂಡುಕೊಳ್ಳಲು ನನಗೆ ಇಷ್ಟವಿಲ್ಲ. I want to stay as a blind man for the rest of my life for Jesus. ಯೇಸು ಕ್ರಿಸ್ತನಿಗೋಸ್ಕರವಾಗಿ ನಾನು ಕುರುಡನಾಗಿಯೇ ನನ್ನ ಉಳಿದ ಜೀವಿತವನ್ನು ಜೀವಿಸಲು ಬಯಸುತ್ತೇನೆ ಅನ್ನುವುದನ್ನು ಆತನು ಹೇಳುತ್ತಾನೆ. Church, if you are listening to this, ಸಭೆ ಈ ಸಮಯದಲ್ಲಿ ಗಮನವಿಟ್ಟು ನೀವು ಕೇಳುತ್ತಿರುವುದಾದರೆ, if you don't wish to be healed, ಒಂದು ವೇಳೆ ನಿಮಗೆ ಸ್ವಸ್ಥವಾಗುವುದಕ್ಕೆ ನೀವು ಮನಸ್ಸಿಲ್ಲ ಎನ್ನುವುದಾದರೆ, you don't want to change your life, ನಿಮ್ಮ ಜೀವಿತವನ್ನ ನಿಮಗೆ ಬದಲಾವಣೆ ಮಾಡಿಕೊಳ್ಳಬೇಕೆಂದ ಆಸೆ ನಿಮಗಿಲ್ಲದೆ even ಎನ್ನುವುದಾದರೆ, Holy Spirit cannot do anything in your life. ಪರಿಶುದ್ಧ ಆತ್ಮನು ಕೂಡ ನಿಮ್ಮ ಜೀವಿತದಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ. This is a real testimony that I've read. ಇದು ಒಂದು ನಿಜವಾಗಿ ನಡೆದಂತ ಘಟನೆ, ನಾನು ಸಾಕ್ಷಿಯಾಗಿ ನಾನು Church, ಕೇಳಿದ್ದೇನೆ. if you don't pray, ಒಂದು ವೇಳೆ ನೀವು ಪ್ರಾರ್ಥನೆ ಮಾಡದೆ ಹೋದರೆ, you don't ask, ನೀವು ಕೇಳದೆ ಹೋದರೆ, who can give it to you? ಯಾರು ನಿಮಗೆ ಕೊಡುತ್ತಾರೆ? The scripture says, ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ, ask, you shall receive. ನೀವು ಕೇಳುವುದಾದರೆ ಆತನು ಕೊಡುವ ಆತನಾಗಿದ್ದಾನೆ. Praise the Lord. Hallelujah. You need to ask. ನೀವು You ಕೇಳಬೇಕಾಗಿದೆ, need to pray. ನೀವು ಪ್ರಾರ್ಥನೆ You ಮಾಡಬೇಕಾಗಿದೆ, need to have a wish in your heart. ನಿಮ್ಮ ಹೃದಯದಲ್ಲಿ ಒಂದು ಆಸೆ ಹುಟ್ಟಬೇಕಾಗಿದೆ, You must have a desire in your life. ನಿಮ್ಮ ಜೀವಿತದಲ್ಲಿ ಒಂದು ಆಕಾಂಕ್ಷೆ ಹುಟ್ಟಬೇಕಾಗಿದೆ. God can do something in your ಆಗ life. ದೇವರು ನಿಮ್ಮ ಜೀವಿತದಲ್ಲಿ ಏನಾದರೂ ಮಾಡಲು ಸಾಧ್ಯ. One such example in the Bible ಸತ್ಯವೇದದಲ್ಲಿರುವಂತಹ ಆ ರೀತಿಯ ಒಂದು ಉದಾಹರಣೆ ನೋಡುವಾಗ is a prayer of Jabez. ಆ ಯಾಬೇಚನ ಪ್ರಾರ್ಥನೆಯನ್ನು ನಾವು ನೋಡ್ತಾ ಇದ್ದೇವೆ. It is a life of Jabez. ಅದು ಯಾಬೇಚನ ಜೀವಿತ ಎಂದು ನಾವು ನೋಡ್ತಾ ಇದ್ದೇವೆ. So, if you can read about this man, ಈ ವ್ಯಕ್ತಿಯ ವಿಚಾರವಾಗಿ ನೀವು ಓದುವುದಾದರೆ, this man carried a name meaning that is curse. ಈ ಯಾಬೇಚನ ಹೆಸರಿನ ಅರ್ಥ ಅಂದ್ರೆ ಆತನ ನಾಮದ ಮೇಲೆ ಆತನು ಹೊತ್ತುಕೊಂಡಿದ್ದು ಶಾಪ ಎಂದು ನಾವು ನೋಡ್ತಾ ಇದ್ದೇವೆ. Jabez means pain. ಯಾಬೇಚನು ಎಂದರೆ ಅದರ ಅರ್ಥ ಬಹು ವೇದನೆ ಎಂದು ನಾವು ನೋಡ್ತಾ ಇದ್ದೇವೆ. The Bible records his prayer. ಸತ್ಯವೇದವು ಆತನ ಒಂದು ಪ್ರಾರ್ಥನೆಯನ್ನು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. Shall we read his prayer? ಅದರ ಪ್ರಾರ್ಥನೆ
ಪ್ರಾರ್ಥನೆ ಓದೋಣವಾ? Now, First Chronicles chapter 4, verse number 9 and 10. ಮೊದಲನೇ ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 9 ಮತ್ತು 10 ವಚನಗಳು. Now the Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ. now Jabez was more honorable than his brothers. ಯಾಬೇಚನು ತನ್ನ ಅಣ್ಣ ತಮ್ಮಂದಿರಲ್ಲಿ ಘನವಂತನಾಗಿದ್ದನು. Then how was he before? ಹಾಗಾದರೆ ಅದಕ್ಕಿಂತ ಮುಂಚೆ ಆತನು ಯಾವ ಪರಿಸ್ಥಿತಿಯಲ್ಲಿ ಇದ್ದನು? Before he became an honorable person than his brothers, how was his life? ತನ್ನ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಆತನು ಘನವಂತನಾಗುವುದಕ್ಕಿಂತ ಮುಂಚಿತವಾಗ ಆತನು ಹೇಗಿದ್ದನು? He was dishonored. ಆತನು ಯಾವುದೇ ಗೌರವವನ್ನ ಘನವನ್ನ ಹೊಂದಿರಲಿಲ್ಲ. Why? ಯಾಕೆ? Let's read further. ಮುಂದೆ ಓದೋಣ. His mother had named him Jabez, saying, because I bore him in pain. ಇವನನ್ನು ಬಹುವೇದನೆಯಿಂದ ಹೆತ್ತನೆಂದು ಹೇಳಿ ಇವನ ತಾಯಿ ಇವನಿಗೆ ಯಾಬೇಕ್ಷನೆಂದು ಹೆಸರಿಟ್ಟಳು. And Jabez called out to the God of Israel. ಯಾಬೇಚನು ಇಸ್ರಾಯೇಲ್ ದೇವರಿಗೆ ಈ ರೀತಿಯಾಗಿ ಕೂಗಿಕೊಂಡನು. ಈ ರೀತಿಯಲ್ಲಿ ಕೂಗಿಕೊಂಡನು. If only Lord you would bless me and enlarge my territory, may your hand be with me and keep me from harm, so that I will be free from pain. ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆಯಿಟ್ಟನು. And God granted the request of Jabez. ಎಂದು ಮೊರೆಯಿಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Shortest prayer in the Bible. ಸತ್ಯವೇದದಲ್ಲಿ ಇರುವಂತಹ ಬಹಳ ಚಿಕ್ಕದಾದ ಪ್ರಾರ್ಥನೆ Which ಅದಾಗಿದೆ. is the shortest verse in the Bible? ಸತ್ಯವೇದದಲ್ಲಿ ಬಹಳ ಚಿಕ್ಕದಾದ ಒಂದು ವಾಕ್ಯ ಯಾವುದಾಗಿದೆ? Jesus wept. ಯೇಸು ಕ್ರಿಸ್ತನ ಕಣ್ಣೀರಿಟ್ಟನ ಎನ್ನುವುದನ್ನು ನಾವು This is the ನೋಡ್ತಾ ಇದ್ದೇವೆ. shortest verse. ಅದೊಂದು ಚಿಕ್ಕದಾದ Which ವಾಕ್ಯವಾಗಿದೆ. is the shortest prayer in the Bible? ಸತ್ಯವೇದದಲ್ಲಿರುವಂತಹ ಚಿಕ್ಕ ಒಂದು ಪ್ರಾರ್ಥನೆ ಯಾವುದಾಗಿದೆ? Prayer of Jabez. ಪ್ರಾರ್ಥನೆಯ ಯಾಬೇಚನ ಪ್ರಾರ್ಥನೆಯನ್ನು ನಾವು ನೋಡ್ತಾ The ಇದ್ದೇವೆ. Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ God ಇದೆ. heard the shortest prayer of Jabez. ದೇವರು ಯಾಬೇಚನ ಬಹಳ ಚಿಕ್ಕದಾದ ಪ್ರಾರ್ಥನೆಯನ್ನ ಲಾಲಿಸಿದನು. Hallelujah. Hallelujah. God blessed Jabez so mightily. ಯಾಬೇಚನನ್ನ ದೇವರು ಇನ್ನು ಶಕ್ತವಾದ ರೀತಿಯಲ್ಲಿ ಆಶೀರ್ವಾದ ಮಾಡಿದರೆ ನಾವು ನೋಡ್ತಾ Maybe ಇದ್ದೇವೆ. we are born in curse, ಸಭೆಯೇ ನಾವು ಶಾಪದಲ್ಲೇ ಹುಟ್ಟಿರಬಹುದು, but we need not die in curse, ಆದರೆ ನಾವು ಶಾಪದಲ್ಲಿ ಸಾಯಬಾರದು. because our Redeemer lives. ಯಾಕಂದ್ರೆ ನಮ್ಮ ವಿಮೋಚಕನು ಜೀವಿಸುತ್ತಾನೆ. Our Jesus lives. ನಮ್ಮ ಯೇಸು ಕ್ರಿಸ್ತನು ಜೀವಿಸುತ್ತಾನೆ. Hallelujah. Hallelujah. He can deliver us from all the bondages, from all the curses, from all the illness. ಆದ್ರೆ ಎಲ್ಲಾ ಬಂಧನದಿಂದಲೂ ಎಲ್ಲಾ ಶಾಪದಿಂದಲೂ ಎಲ್ಲಾ ರೋಗ ರುಜಿನದಿಂದಲೂ ದೇವರು ನಮ್ಮನ್ನ ಕಾಪಾಡುವ ಆತನಾಗಿದ್ದಾರೆ. You can pray. ನಾವು ಪ್ರಾರ್ಥನೆ ಮಾಡುವುದಾದರೆ He can bless you. He will bless you mightily. ಆತನು ನಮ್ಮನ್ನ ಶಕ್ತವಾಗಿ ಆಶೀರ್ವಾದ ಮಾಡುವ Do ಆತನಾಗಿದ್ದಾರೆ. you want to know how blessed this Jabez became? ಈ ಯಾಬೇಚನನ್ನ ಯಾವ ರೀತಿಯಲ್ಲಿ ದೇವರು ಆಶೀರ್ವಾದ ಮಾಡಿದರೆಂದು ನಿಮಗೆ ಗೊತ್ತಿದೆಯಾ? The mother called, you are my pain. ಆ ತಾಯಿ ಆತನನ್ನ ನೋಡಿ ಹೇಳ್ತದೆ, ನೀನು ನನಗೆ ಒಂದು ನೋವಿನಿಂದ ಹುಟ್ಟಿದವನು, ಬಹು ವೇದನೆಯಿಂದ ಹುಟ್ಟಿದವನು ಎಂದು All ಹೇಳ್ತಿದ್ದಾಳೆ. his friends called him pain. ಆತನ ಎಲ್ಲಾ ಸ್ನೇಹಿತರು ಹೇಳ್ತಾ ಇದ್ದಾರೆ, ನೀನು ಒಂದು ನೋವಿನಿಂದ ಹುಟ್ಟಿದವನು ಅನ್ನೋದನ್ನ ಹೇಳುತ್ತಿದ್ದಾರೆ. For example, if Jabez was in our times, ಒಂದು ವೇಳೆ ನಮ್ಮ ಸಮಯದಲ್ಲಿ ಯಾಬೇಚನ ಇರುವುದಾದರೆ, if a teacher would take his attendance, ಒಂದು ವೇಳೆ ಆ ಒಂದು ಸಂದರ್ಭದಲ್ಲಿ ಹಾಜರಾತಿಯನ್ನು ತೆಗೆದುಕೊಳ್ಳುವ ಟೀಚರ್ ಹಾಜರಾತಿಯನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ the teacher would call him pain. ಅಧ್ಯಾಪಕರು ಕೂಡ ಆತನನ್ನ ನೋವೇ ಅಥವಾ ಬಹು ವೇದನೆಯನ್ನು ಕರೆಯುತ್ತಿದ್ದರು. Then he would say, present sir. ಆವಾಗ ಅವನು ಪ್ರೆಸೆಂಟ್ ನಾನು ಬಂದಿದ್ದೇನೆ ಅನ್ನೋದನ್ನ ಹೇಳುತ್ತಿದ್ದ. That was his life. ಅದು ಆತನ ಜೀವಿತವಾಗಿತ್ತು. See, all his friends while playing, they would call him pain. ಎಲ್ಲಾ ಆತನ ಜೊತೆ ಆಟ ಆಡುವಂತ ಎಲ್ಲಾ ಸ್ನೇಹಿತರು ಆತನನ್ನ ಬಹುವೇದನೆ ನೋವು ಎಂದು ಕರೆಯುತ್ತಿದ್ದರೆ ಏನೋ. Father called him pain. ಆತನ ತಂದೆ ಆತನನ್ನ ನೋವು ಎಂದು ಕರೆಯುತ್ತಿದ್ದರು. Brothers called him pain. ಆತನ ಅಣ್ಣ ತಮ್ಮಂದಿರು ಆತನನ್ನ ನೋವು ಎಂದು ಬಹುವೇದನೆ ಎಂದು ಕರೆಯುತ್ತಿದ್ದರು. When he prayed unto God, ಆದರೆ ಯಾವಾಗ ಆತನ ಪ್ರಾರ್ಥನೆ ಮಾಡಿದರು, God made him honorable than all his brothers. ದೇವರು ಆತನ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಆತನನ್ನ ಘನವಂತನನ್ನಾಗಿ ಮಾಡಿದರು. Hallelujah. Hallelujah. You can pray today.
today, ಇವತ್ತಿನ ದಿವಸ ನೀವು ಪ್ರಾರ್ಥನೆ ಮಾಡುವುದಾದರೆ God shall bless you like Jabez. ದೇವರು ಯಾವೇಚನ ರೀತಿಯಲ್ಲಿ ನಿಮ್ಮನ್ನು ಆಶೀರ್ವಾದ ಮಾಡುವ How blessed he became. ಆತನು ಹೇಗೆ ಯಾವ ರೀತಿಯಲ್ಲಿ ಅದನ್ನು Church, ಆಶೀರ್ವದಿಸಲ್ಪಟ್ಟನು. we can read in 1 Chronicles chapter 2 verse number 54. ಮೊದಲನೇ ಪೂರ್ವಕಾಲ ವೃತ್ತಾಂತ 2ನೇ ಅಧ್ಯಾಯ 54ನೇ ವಚನವನ್ನು ಓದುವಾಗ We can read about the descendants of Salma. ನೀವು ಸಲ್ವರ ಒಂದು ವಂಶಾವಳಿಯಲ್ಲಿ ಬರುವಂತಹ ವ್ಯಕ್ತಿಗಳನ್ನು ನೀವು ನೋಡಬಹುದು. There you can find a town named Jabez. ಅಲ್ಲಿ ನೀವು ಯಾಬೇಚ್ ಎಂಬ ಒಂದು ಪಟ್ಟಣವನ್ನು ನೀವು ಗಮನಿಸಬಹುದು. Verse number 55. 55ನೇ ವಚನದಲ್ಲಿ You know, the Bible it says Jabez was so extended to become a town. ಆ ಯಾಬೇಚಿನಲ್ಲಿ ವಾಸಿಸುವಂತ ಜನರು ಯಾಬೇಚು ಎನ್ನುವ ಒಂದು ಪಟ್ಟಣವೇ ಇತ್ತು ಅದರಲ್ಲಿ ಬರೆಯಲ್ಪಟ್ಟಿದೆ. A town has a name called Jabez. ಒಂದು ಪಟ್ಟಣದ ಹೆಸರೇ ಯಾಬೇಚ್ ಎಂದು ಹೆಸರಿಡಲ್ಪಟ್ಟಿತ್ತು. Now how did God bless Jabez? ಯಾವ ರೀತಿಯಲ್ಲಿ ಯಾಬೇಚನನ್ನ ದೇವರು ಆಶೀರ್ವಾದ How ಮಾಡಿದರು. his territory was extended. ಆತನ ಒಂದು ಪ್ರಾಂತವು ಯಾವ ರೀತಿಯಲ್ಲಿ ವಿಸ್ತಾರಗೊಂಡಿತು. He became a territory. ಆತನ ಒಬ್ಬ ಪಟ್ಟಣವಾಗಿ ಮಾರ್ಪಟ್ಟಿದ್ದನು. He became a town. ಆತನ ಒಬ್ಬ ಪಟ್ಟಣವಾಗಿ ಮಾರ್ಪಟ್ಟಿದ್ದನು. Hallelujah. Hallelujah. His prayer was granted by God. ಆತನ ಪ್ರಾರ್ಥನೆಯನ್ನು ದೇವರು ಕೇಳಿ ಉತ್ತರ ಕೊಟ್ಟನೆಂದು ನಾವು What was his prayer? ಆತನ ಪ್ರಾರ್ಥನೆ ಏನಾಗಿತ್ತು? God extend my territory. ದೇವರೇ ನನ್ನ ಪ್ರಾಂತವನ್ನು ವಿಸ್ತಾರಗೊಳಿಸು. He became a territory. ಆತನೇ ಒಂದು ಪಟ್ಟಣವಾಗಿ ಮಾರ್ಪಟ್ಟನು. People named their town with the name Jabez. ಅಲ್ಲಿರುವಂತ ಜನರು ಆ ಪಟ್ಟಣಕ್ಕೆ ಹೆಸರೇ ಯಾಬೇಚನ ಹೆಸರನ್ನು ಇಟ್ಟರೆಂದು ನಾವು ನೋಡ್ತಾ This ಇದ್ದೇವೆ. was how God blessed him. ಇದು ಈ ರೀತಿಯಲ್ಲಿ ಯಾಬೇಚನನ್ನ ದೇವರು ಆಶೀರ್ವಾದ The ಮಾಡಿದರು. shortest prayer can become a mighty one. ಸತ್ಯವೇದದಲ್ಲಿರುವಂತಹ ಬಹಳ ಚಿಕ್ಕದಾದ ಪ್ರಾರ್ಥನೆ ಈ ಶಕ್ತವುಳ್ಳ ಕಾರ್ಯವನ್ನ ಮಾಡುವಂತೆ ಮಾಡಿರುವುದಾದರೆ You can spend time more and more with God. ಒಂದು ವೇಳೆ ದೇವರ ಸನ್ನಿಧಾನದಲ್ಲಿ ಹೆಚ್ಚಾದ ಸಮಯವನ್ನು ನೀವು How ಕಳೆಯುವುದಾದರೆ much more God can bless you today? ಇವತ್ತಿನ ದಿವಸ ನಿಮ್ಮನ್ನ ಎಷ್ಟು ದೇವರು ಆಶೀರ್ವದಿಸಲು The ಶಕ್ತನಾಗಿದ್ದಾನೆ. Old Testament can give you this much blessing. ಹಳೆ ಒಡಂಬಡಿಕೆಯಲ್ಲಿದ್ದಂತ ವ್ಯಕ್ತಿಗೆ ಹಳೆ ಒಡಂಬಡಿಕೆಯಲ್ಲಿ ಇಷ್ಟೊಂದು ಆಶೀರ್ವಾದವನ್ನು ಕೊಡಬೇಕಾದ್ರೆ You are in the New Testament. ನೀವಿರುವುದು ಹೊಸ ಒಡಂಬಡಿಕೆಯಲ್ಲಿ. Then how much more we can be blessed? ಆದರೆ ನಾವು ಇನ್ನೂ ಎಷ್ಟು ಹೆಚ್ಚಾಗಿ ಆಶೀರ್ವದಿಸಲ್ಪಡಬಹುದು. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ The ಸ್ತೋತ್ರ. third principle ಮೂರನೆಯ ಒಂದು ತತ್ವ, to change your level. ನಿಮ್ಮ ಒಂದು ಮಟ್ಟವನ್ನ ಬದಲಾವಣೆ ಮಾಡುವಂತ ಮೂರನೇ ತತ್ವ, Pray in the presence of God. ದೇವರ ಪ್ರಸನ್ನದಲ್ಲಿ ಪ್ರಾರ್ಥನೆ ಮಾಡುವುದಾಗಿದೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ God ನಾಮಕ್ಕೆ bless ಸ್ತೋತ್ರವಾಗಲಿ. everyone according to 2 Corinthians chapter 5 verse number 17. ದೇವರು 2ನೇ ಕೊರಿಂಥ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದ ಪ್ರಕಾರವಾಗಿ ನಿಮ್ಮನ್ನೆಲ್ಲರನ್ನ ದೇವರು ಆಶೀರ್ವದಿಸಲಿ.